ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ಚತುರ್ಥ ಸರ್ಗ 36ನೇ ಪದ್ಯ. ವರಾಶ್ರಮಾಚಾರ ವಿಶೇಷ ಶಿಕ್ಷಣಂ ವಿಧಿತ್ಸುರಸ್ಯ ಚರಿತಂ ನಿಶಾಮಯನ್ ವಿಶೇಷ ಶಿಕ್ಷಾಂ ಸ್ವಯಮಾಪ್ಯ ಧೀರಧೀಃ ಯತೀಶ್ವರೋ ವಿಸ್ಮಯಮಾಯತಾಂತರಂ. ವರಾಶ್ರಮಾಚಾರ ವಿಶೇಷ ಶಿಕ್ಷಣಂ ವಿಧಿತ್ಸುಃ ಅಸ್ಯ ಆಚರಿತಂ ನಿಶಾಮಯನ್ ವಿಶೇಷ ಶಿಕ್ಷಾಂ ಸ್ವಯಂ ಆಪ್ಯ ಧೀರಧೀಃ ಯತೀಶ್ವರಃ ವಿಸ್ಮಯಂ ಆಯತ ಆಂತರಂ. ಅಂದರೆ ಪೂರ್ಣಪ್ರಜ್ಞಾಚಾರ್ಯರು ಅವರಿಗೆ ವಿಶೇಷವಾಗಿ ಯತ್ಯಾಶ್ರಮದ ಒಂದು ಧರ್ಮವನ್ನ ಹೇಳಿಕೊಡಬೇಕು ಹಾಗೆಂಬ ದೃಷ್ಟಿಯಿಂದ ಅವರ ಗುರುಗಳಾದ ಅಚ್ಯುತ ಪ್ರೇಕ್ಷರು ಅಲ್ಲಿಗೆ ಬರ್ತಾರೆ. ಆದರೆ ಏನಾಯಿತು ಅಂದರೆ ಯತ್ಯಾಶ್ರಮದ ಧರ್ಮಗಳು ಏನೇನು ಮಾಡಬೇಕು ಪ್ರತಿನಿತ್ಯ ಅದೆಲ್ಲವನ್ನೂ ಕೂಡ ಚಾಚು ತಪ್ಪದೆ ಸರಿಯಾಗಿ ವಿಧಿ ಪ್ರಕಾರವಾಗಿ ಪೂರ್ಣಪ್ರಜ್ಞೆ ತೀರ್ಥರು ಮಾಡ್ತಾ ಇದ್ರು. ಅದನ್ನ ನೋಡಿ ಅವರಿಗೆ ಆಶ್ಚರ್ಯ ಆಯಿತು ಮಾತ್ರ ಅಲ್ಲ, ತಾವು ಕೂಡ ಏನೇನು ತಿದ್ಕೋಬೇಕೋ ಅದನ್ನೆಲ್ಲ ತಿದ್ದುಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಧೀರದೀಹಿ ಅಚಂಚಲ ಚಿತ್ತ ಉಳ್ಳವರಾದ ಅಚ್ಯುತ ಪ್ರೇಕ್ಷರು ಯತೀಶ್ವರ ಧೀರದೀಹಿ ಯತೀಶ್ವರ ಯತಿ ಶ್ರೇಷ್ಠರಾದ ಆ ಅಚ್ಯುತ ಪ್ರಜ್ಞರು ಅಸ್ಯ ಪೂರ್ಣಪ್ರಜ್ಞಾಚಾರ್ಯಸ್ಯ ವರಾಶ್ರಮಾಚಾರ ವಿಶೇಷ ಶಿಕ್ಷಣಂ. ವರಾಶ್ರಮ ಅಂದರೆ ಶ್ರೇಷ್ಠವಾದ ಆಶ್ರಮ, ಯತ್ಯಾಶ್ರಮ. ಅಲ್ಲಿ ಮಾಡಬೇಕಾದ ಆಚಾರ ವಿಶೇಷ, ಆ ಆಶ್ರಮದಲ್ಲಿ ಶೌಚ, ಆಚಮನ, ಸ್ನಾನ ಇದನ್ನೆಲ್ಲ ಹೇಗೆ ಮಾಡಬೇಕು ಹಾಗೆ ಅಂತ ವಿಶೇಷವಾಗಿ ಯತಿಗಳು ಹೇಗೆ ಮಾಡಬೇಕು ಹಾಗೆಂಬ ಅದನ್ನ ತಿಳಿಸಿಕೊಡುವುದಕ್ಕಾಗಿ ಶಿಕ್ಷಣಂ ಉಪದೇಶಂ ವಿಧಿತ್ಸುಹು ಅವರಿಗೆ ತಿಳಿಸಿಕೊಡಬೇಕು ಅಂತ ಇಚ್ಛೆ ಉಳ್ಳವರಾಗಿ ಬಂದರೆ ಅಸ್ಯ ಪೂರ್ಣಪ್ರಜ್ಞಸ್ಯ ಆಚರಿತಂ ನಿಶಾಮಯನ್ ಅವ್ರು ಮಾಡೋದನ್ನೆಲ್ಲ ನೋಡಿ ಸ್ವಯಂ ವಿಶೇಷ ಶಿಕ್ಷಾಮಾಪ್ಯ ಪೂರ್ಣಪ್ರಜ್ಞರಿಂದ ತಾವು ವಿಶೇಷವಾಗಿ ಕಲಿತು ಅನುಷ್ಠಾನ ಪ್ರಕಾರವನ್ನೆಲ್ಲ ಕಲಿತು ಆಂತರಂ ಮನಸ್ಸಿನಲ್ಲಿ ವಿಸ್ಮಯಮಾಯತ ಆಶ್ಚರ್ಯವನ್ನು ಪಡೆದರಂತೆ. ಅಚ್ಯುತಪ್ರೇಕ್ಷರು ನೂತನ ಯತಿಗಳಾದ ಪೂರ್ಣಪ್ರಜ್ಞರಿಗೆ ಯತ್ಯಾಶ್ರಮದ ವಿಶೇಷ ಶಿಕ್ಷಣವನ್ನು ಮಾಡಬೇಕು ಅಂತ ಬಂದ್ರೆ ಪೂರ್ಣಪ್ರಜ್ಞಾಚಾರ್ಯರಿಂದ ವಿಶೇಷವಾದ ಶಿಕ್ಷಣವನ್ನ ತಾನು ಪಡೆದು ಮನಸ್ಸಿನಲ್ಲಿ ಆಶ್ಚರ್ಯಗೊಂಡ್ರು ಅಂತ ಒಟ್ಟ ಅಭಿಪ್ರಾಯ. ವರಾಶ್ರಮಾಚಾರ ವಿಶೇಷ ಶಿಕ್ಷಣಂ ವಿಧಿತ್ಸುರಸ್ಯ ಚರಿತಂ ನಿಶಾಮಯನ್ ವಿಶೇಷ ಶಿಕ್ಷಾಂ ಸ್ವಯಮಾಪ್ಯ ಧೀರಧೀಃ ಯತೀಶ್ವರೋ ವಿಸ್ಮಯಮಾಯತಾಂತರಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.